ಸ್ನೇಹಿತರೆ, ನಾನು ಇವತ್ತು ಕೊಡ್ತಾರಂತ ವಿಡಿಯೋ ಒಂದು ಬಂಪರ್ ಬಹುಮಾನ ಅಂತಾನೆ ಅನ್ಕೋಬಹುದು. ಜೊತೆಗೆ ಇವಾಗ ಕೊಟ್ಟರಂತ ರೈಲ್ವೆ ಡಿಪಾರ್ಟ್ಮೆಂಟ್ ಡಿ ಗ್ರೂಪ್ಗೆ ಅಂತೇಳಿ ವೇಕೆನ್ಸಿ ಬಿಟ್ಟಿರೋದು. ಇದರಲ್ಲಿ ನಾನು ವೇಕೆನ್ಸೀಸ್ ಎಷ್ಟಿದೆ ಅಂತ ಹೇಳಿದ್ರೆ ನಿಮಗೆ ತುಂಬಾ ಅಚ್ಚರಿ ಆಗುತ್ತೆ. ये जनवरी में अप्लीकेशन शुरू हो जाएगा. अगर नोटिफिकेशन ऑनलाइन सिगुत्ता ಇಲ್ಲ. फीमेल के लिए मेल के लिए बताया हूँ. क्वालिफिकेशन ಏನಪ್ಪ ಬೇಕು, ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಚಲೇಗಾ. ಸೊ ಹಾಗಾದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಅಕೌಂಟ್ ಶ್ರೀದಸ್ಯಂ. ಸ್ನೇಹಿತರೆ, ನಾನು ಇವತ್ತು ಕೊಡ್ತಾರಂಥ ವಿಡಿಯೋ ಒಂದು ಸ್ಪೆಷಲ್ ಆಗಿದೆ. ಇದೊಂದು ರೀತಿ ಬಂಪರ್ ಬಹುಮಾನ ಅಂತಾನೆ ಅನ್ಕೋಬಹುದು. 2023 ಎಂಡಿಂಗಲ್ಲಿ ಬಹಳಷ್ಟು ವೇಕೆನ್ಸಿಗಳನ್ನ ಬಿಡ್ತಾರೆ. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳಿಂದ ಕಾಲ್ ಮಾಡ್ತಾರೆ ಅಂತ ಹೇಳಿದೆ. ಹೌದು, ನಿಜ. ರೈಲ್ವೇನಲ್ಲಿ ಕಾಲ್ ಮಾಡಲಾಗಿದೆ. ಆಲ್ರೆಡಿ ರೈಲ್ವೆ ಪೊಲೀಸ್ ಫೋರ್ಸ್ಗೆ ಕಾಲ್ ಮಾಡಲಾಗಿದೆ ಅಂತ ನಿಮಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಎಲ್ಲ ತುಂಬ ನೋಡಿದ್ದೀರಾ. ಅದರ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ. ಜೊತೆಗೆ ಇವಾಗ ಕೊಟ್ಟರಂತ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಡಿ ಗ್ರೂಪ್ಗೆ ಅಂತೇಳಿ ವೇಕೆನ್ಸಿ ಬಿಟ್ಟಿರೋದು. ಇದರಲ್ಲಿ ನಾನು ವೇಕೆನ್ಸೀಸ್ ಎಷ್ಟಿದೆ ಅಂತ ಹೇಳಿದ್ರೆ ನಿಮಗೆ ತುಂಬ ಅಚ್ಚರಿ ಆಗುತ್ತೆ. ಇಷ್ಟೊಂದು ವೇಕೆನ್ಸಿನ ಅನಿಸುತ್ತೆ. ಹೌದು, ನಿಜ ಸ್ನೇಹಿತರೆ. ಇದರಲ್ಲಿ ಕೊಟ್ಟರಂಥ ವೇಕೆನ್ಸೀಸು 1,03,769 ವೇಕೆನ್ಸೀಸ್. 1,03,769 ವೇಕೆನ್ಸೀಸ್ನ ಬಿಡಲಾಗ್ತಾ ಇದೆ. ಇನ್ನು ಬಿಡ್ತಾರೆ. ಇದು ನೋಟಿಫಿಕೇಶನ್. ತುಂಬ ಮಕ್ಕಳುಗಳು ಕೇಳ್ತಾ ಇದ್ರು, ಸರ್ ಆನ್ಲೈನಲ್ಲಿ ಸರ್ಚ್ ಮಾಡಿದ್ದೀವಿ, ಆನ್ಲೈನ್ ಸಿಗ್ತಿಲ್ವಲ್ಲ ಅಂತೇಳಿ. ಆ್ಯಕ್ಚುಲಿ ಕೆಲವೊಂದು ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ಇದು ಆನ್ಲೈನ್ ಎಲ್ಲರೂ ಕೂಡ ಬಿಡೋಕ್ಕಾಗಲ್ಲ. ಒಂದೊಂದು ಟೈಮು ಅವ್ರದ್ದೇ ಡಿಪಾರ್ಟ್ಮೆಂಟಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ, ನೋಟಿಫಿಕೇಶನ್ ಸರ್ಕ್ಯುಲೇಟ್ ಮಾಡಿ ಅಪ್ಡೇಟ್ ಮಾಡ್ತಾರೆ. ಇದು ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಾಗ ಡೈರೆಕ್ಟ್ಲಿ ಅಪ್ಲಿಕೇಶನಲ್ಲಿ ಅನೌನ್ಸ್ ಮಾಡ್ತಾರೆ. ಆ ಥರನೂ ಇರ್ತದೆ. ಇದು ನನಗೆ ಸಿಕ್ಕಿರೋದು ಒಬ್ಬರು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಿರುವಂಥ ಒಬ್ಬ ರೈಲ್ವೆ ಕಾರ್ಮಿಕರು ನಮಗೆ ಕಳಿಸ್ಕೊಟ್ಟಿರ್ತಾರೆ. ಹೌದು, ನಿಜ ಸ್ನೇಹಿತರೆ. ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಕೆ ನಮಗೆ ಕಾತುರ ಇದೆ. ಖಂಡಿತ ತಿಳ್ಕೊಳ್ಳೋಣ. ಬನ್ನಿ. ಆರ್ಗನೈಸೇಷನ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಗ್ರೂಪ್ ಡಿ ಅಂತ ಹೇಳಿದ್ದು. ರೈಲ್ವೆ ಪೊಲೀಸ್ ಫೋರ್ಸ್ ಬೇರೆ, ಇದು ಗ್ರೂಪ್ ಡಿ ಬೇರೆ. ಓಕೆ, ಹಾಗಾದರೆ ಜಾಬ್ಸ್ ಎಷ್ಟಿದೆ? 1,03,769 ವೇಕೆನ್ಸಿನ ಬಿಡಲಾಗಿದೆ. ಕ್ವಾಲಿಫಿಕೇಶನ್ ಇದು ಬಹಳ ಮುಖ್ಯ. ಸರ್, ITI ಪಾಸ್ ಆಗಿದೆ, ನನಗೇನಾದರೂ ಸಿಗುತ್ತಾ ಚಾನ್ಸ್? ಡಿಪ್ಲೊಮಾ ಪಾಸ್ ಆಗಿದೆ, ಸಿಗುತ್ತಾ ಚಾನ್ಸ್? ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ 10th ಪಾಸ್ ಆಗ್ತಿದ್ದಂತಾನೆ ITIಗೆ ಹೋಗ್ಬಿಡ್ತಾರೆ, ಡಿಪ್ಲೊಮಾ ಮಾಡ್ಕೊಂಡ್ಬಿಡ್ತಾರೆ. 12th ಹೋಗೋದೇ ಇಲ್ಲ, ಅಥವಾ ಡಿಗ್ರಿಗೆ ತಯಾರಾಗಲ್ಲ. ಈ ಥರ ಇದ್ದಾಗ ಅವ್ರ ವೇಕೆನ್ಸೀಸಲ್ಲಿ ಬಹಳ ಕಷ್ಟ ಆಗ್ತದೆ. ಆದರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ITA ಆಗಿರುವಂಥ ಮಕ್ಕಳು ಕೂಡ ಅವಕಾಶ ಇದೆ. 10th ಪಾಸ್ ಆಗಿ ಅಥವಾ ITA ಆಗಿದ್ದರೆ ಸಾಕು, ಅವ್ರಿಗೂ ಕೂಡ ಅವಕಾಶಗಳು ಇದರಲ್ಲಿ ಇದೆ. ಸೊ ನೆಕ್ಸ್ಟ್ ನೋಡೋಣ. ಆನ್ಲೈನ್ ಅಪ್ಲಿಕೇಶನ್ ಇದು ನೆಕ್ಸ್ಟ್ ಮಂತ್ ಅಂದರೆ January 2024 ಎಂಡ್ ಆಫ್ ದಿ ಮಂತ್ನಲ್ಲಿ ಅಪ್ಲಿಕೇಶನ್ ಬಿಡಲಾಗುವುದು ಅಂತ ಹೇಳಿದ್ದಾರೆ. ಇದು ಲಾಸ್ಟ್ ಡೇಟ್ ಏನಿದೆ February 2024 ಎಂಡಲ್ಲಿ ಮುಗಿಯುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಇದು ವೆಬ್ಸೈಟ್ ಹೇಳಿದ್ದಾರೆ, ಬಟ್ ಈ ವೆಬ್ಸೈಟಲ್ಲಿ ನಿಮ್ಗೆ ಸಿಗೋದಿಲ್ಲ. ಇದು ಹೇಳಿದ್ದಾನೆ ಸ್ಟಡಿ ಫಾರ್ ಡ್ರೀಮ್ಸ್ ಅಂತೇಳಿ ಒಂದು ಪ್ರೈವೇಟ್ ಆಗಿ ಬಿಟ್ಟಿರೋದು, ಗೌರ್ಮೆಂಟ್ ಅಫಿಷಿಯಲ್ ಆಗಿ ಬಿಟ್ಟಿಲ್ಲ. ಸೊ ಇದನ್ನು ಸರ್ಕ್ಯುಲೇಟ್ ಮಾಡಿ ಬಂದಿರೋಂಥ ನೋಟಿಫಿಕೇಶನ್ ಇದು. ರಿಕ್ರೂಟ್ಮೆಂಟ್ ಪೋಸ್ಟ್ ಅಂದರೆ ಪೋಸ್ಟ್, ಇದರಲ್ಲಿ ಥರದ ಪೋಸ್ಟ್ಗಳಿದ್ದಾವೆ. ಪೋಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಪೋಸ್ಟ್ ಏನಿದೆ ಇದರಲ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರೂ ಕೂಡ ಅವಕಾಶ ಇದೆ. ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳುಗಳು ಇಬ್ಬರೂ ಕೂಡ ಅವಕಾಶಗಳಿದೆ. ಹಾಗಾದ್ರೆ ನೇಮ್ ಆಫ್ ದಿ ಪೋಸ್ಟ್, ಸುಮಾರು ಪೋಸ್ಟ್ ಇದೆ. ಒಂದಲ್ಲ ಎರಡಲ್ಲ, ಸುಮಾರು 17 ಥರದ ಪೋಸ್ಟ್ಗಳಿದೆ. ಇದರಲ್ಲಿ ನೀವು ಚೂಸ್ ಮಾಡ್ಕೊಬೋದು. ನನಗೆ ಎಲಿಜಿಬಿಲಿಟಿ ಇದೆ, ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅದರಲ್ಲಿ ನೀವು ಅದನ್ನು ಚೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೊಬೋದು. ಹಾಗಾದರೆ ತಿಳ್ಕೊಳ್ಳೋಣ. ಅಸಿಸ್ಟೆಂಟ್ ವರ್ಕ್ಶಾಪ್ 11,268 ವೇಕೆನ್ಸಿನ ಬಿಡಲಾಗಿದೆ. ಅಸಿಸ್ಟೆಂಟ್ ಬ್ರಿಡ್ಜ್ 913 ವೇಕೆನ್ಸಿನ ಬಿಡಲಾಗಿದೆ. ಅಸಿಸ್ಟೆಂಟ್ C&W 7,284. ಅಸಿಸ್ಟೆಂಟ್ ಡಿಪೋ ಸ್ಟೋರ್ಸ್ 1,694. ಅಸಿಸ್ಟೆಂಟ್ ಲೋಕೋ ಶೆಡ್ ಡೀಸೆಲ್ 2,204. ಅಸಿಸ್ಟೆಂಟ್ ಲೋಕೋ ಶೆಡ್ ಎಲೆಕ್ಟ್ರಿಕಲ್ 1,098. Assistant Operation Electrical 788. Assistant Postman 14,870. Assistant Signal and Telecom 5,488. Assistant Track Machine 3,157. Assistant TL and AC 3,633. Assistant TL and AC Workshop 1,823. Assistant TRD 3,014. Assistant Works 4,109. Assistant Works Workshop 403. Hospital Assistant 1,302. ಮತ್ತು ಲಾಸ್ಟ್ದಾಗಿ
ಟ್ರ್ಯಾಕ್ ಮೇಂಟೆನೆನ್ಸ್ಗೆ ಹೆಚ್ಚಿನ ವೇಕೆನ್ಸಿಯನ್ನು ಕೊಡಲಾಗಿದೆ. ಅದು 40,721 ವೇಕೆನ್ಸಿನ ಬಿಡಲಾಗಿದೆ. ಟೋಟಲ್ ನಿಮಗೆ 1,03,769 ವೇಕೆನ್ಸಿನ ಈ ಸರಿ ಬಿಡಲಾಗ್ತಾ ಇದೆ. ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ವೇಕೆನ್ಸಿನ ಬಿಡಲಾಗಿದೆ ಅಲ್ವಾ. ಇದು ಕಳೆದ 3 ವರ್ಷಗಳಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ವೇಕೆನ್ಸಿನ ಬಿಡಲಾಗಿರಲಿಲ್ಲ. ಇದು 3 ವರ್ಷಗಳ ನಂತರ ಬಿಟ್ಟಿರುವಂಥ ವೇಕೆನ್ಸೀಸ್ನ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ವೇಕೆನ್ಸಿನ ಬಿಡಲಾಗ್ತಾ ಇದೆ. ಹಾಗಾದ್ರೆ ತಿಳ್ಕೊಳ್ಳೋದ್ರಲ್ಲಿ ಮುಖ್ಯವಾದಂತ ಏನಪ್ಪ ಅಂತಂದ್ರೆ ರೈಲ್ವೆ ಗ್ರೂಪ್ ನಲ್ಲಿ ಜೋನ್ ಇದೆ. ಜೋನ್ ಬಗ್ಗೆ ತಿಳ್ಕೊಬೇಕು. ಯಾವ ತರ ಸೆಂಟ್ರಲ್ ರೈಲ್ವೆ, ನಾರ್ದರ್ನ್ ರೈಲ್ವೆ, ಈಸ್ಟರ್ನ್ ರೈಲ್ವೆ, ವೆಸ್ಟರ್ನ್ ರೈಲ್ವೆ, ಸದರ್ನ್ ರೈಲ್ವೆ ಅದರಲ್ಲೂ ಕೂಡ ಪಾರ್ಟ್ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಎಷ್ಟು ವೇಕೆನ್ಸಿ ಬಿಡಲಾಗಿದೆ. ನಾವು ಕರ್ನಾಟಕದವರು, ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿ ಬಿಟ್ಟಿರ್ಬೋದು ತಿಳ್ಕೊಬೇಕಲ್ವಾ. ಹಾಗಾದ್ರೆ ತಿಳ್ಕೊಳ್ಳೋಣ ನೋಡಿ. ಸೆಂಟ್ರಲ್ ರೈಲ್ವೆ ಟೋಟಲ್ 9,345, ಈಸ್ಟ್ ಸೆಂಟ್ರಲ್ ರೈಲ್ವೆ 3,565, ಈಸ್ಟ್ ಕೋಸ್ಟ್ ರೈಲ್ವೆ 2,555, ಈಸ್ಟರ್ನ್ ರೈಲ್ವೆ 10,873, ನಾರ್ತ್ ಸೆಂಟ್ರಲ್ ರೈಲ್ವೆ 4,730, ನಾರ್ತ್ ಈಸ್ಟರ್ನ್ ರೈಲ್ವೆ 4,002, ನಾರ್ತ್ ವೆಸ್ಟರ್ನ್ ರೈಲ್ವೆ 5,249, ನಾರ್ದರ್ನ್ ಫ್ರಂಟಿಯರ್ ರೈಲ್ವೆ 2,894, ನಾರ್ದರ್ನ್ ರೈಲ್ವೆ 13,153, ಸೌತ್ ಸೆಂಟ್ರಲ್ ರೈಲ್ವೆ 9,328. ಈಗೇನು ಸೌತ್ ಹೇಳ್ತಾ ಇದ್ದೀನಿ, ಸೌತ್ ಬರುವಂಥದ್ದು ಎಲ್ಲಿಂದ ಅಂತ ಹೇಳ್ಬಿಡ್ತೀನಿ. ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಇವೆಲ್ಲವೂ ಕೂಡ ಸದರ್ನ್ ಬರುತ್ತೆ, ಸೌತ್ ಬರುತ್ತೆ. ಇದನ್ನು ತಿಳಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸದರ್ನ್ ಸೆಂಟ್ರಲ್ ರೈಲ್ವೆ 9,328, ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ 1,664, ಸೌತ್ ಈಸ್ಟರ್ನ್ ರೈಲ್ವೆ 4,914, ಸೌತ್ ವೆಸ್ಟರ್ನ್ ರೈಲ್ವೆ 7,167, ಸದರ್ನ್ ರೈಲ್ವೆ 9,579. ಹಾಗೆಯೇ ವೆಸ್ಟ್ ಸೆಂಟ್ರಲ್ ರೈಲ್ವೆ 4,019, ವೆಸ್ಟರ್ನ್ ರೈಲ್ವೆ 10,734. ಟೋಟಲಿ ಸೇಮ್ ಅಷ್ಟೇ ವೇಕೆನ್ಸೀಸ್ 1,03,769. ಹಾಗಾದ್ರೆ ಇದ್ರಲ್ಲಿ ಕೊಟ್ಟಿರುವಂಥದ್ದು UR, SC, ST, OBC, EWS ಕೂಡ ವೇಕೆನ್ಸೀಸ್ ಕ್ಯಾಟಗರಿ ವೈಸ್ ವೇಕೆನ್ಸಿನ ಬಿಡಲಾಗಿದೆ. ಟೋಟಲ್ ನೋಡೋಣ. ಹಾಗಾದ್ರೆ UR ಮೀನ್ಸ್ ಅನ್ರಿಸರ್ವ್ಡ್, ಇದರಲ್ಲಿ ಯಾವುದೇ ರಿಸರ್ವೇಷನ್ ಸಿಗೋದಿಲ್ಲ ಅಂತವ್ರಿಗೆ 42,411 ವೇಕೆನ್ಸೀಸ್, SC ಅವರಿಗೆ 15,574, STಗೆ 8,000, OBCಗೆ 27,398 ಮತ್ತು EWSಗೆ ಇದರಲ್ಲಿ 10,386 ವೇಕೆನ್ಸಿನ ಬಿಡಲಾಗ್ತಾ ಇದೆ. ಹಾಗಾದ್ರೆ ತಿಳ್ಕೊಳ್ಳೋಣ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಅಂತೇಳಿ. ಗ್ರೂಪ್ ಡಿ ಅದರಲ್ಲೂ ಕೂಡ ವಿಶೇಷವಾಗಿ ಟ್ರ್ಯಾಕ್ ಮೇಂಟೈನರ್ ಇಂಥ ಪೋಸ್ಟ್ಗಳಿಗೆ ಬೇಕಿರೋಂಥ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅನ್ನೋದಿತ್ತು ಅಂದರೆ ಇವರಿಗೆ ಕ್ಯಾಂಡಿಡೇಟ್ ಏಜ್ ಶುಡ್ ಬಿ ಬಿಟ್ವೀನ್ 18 to 33 ಏಜ್. ತುಂಬ ಲಾಂಗ್ ಇದರಲ್ಲಿ ಏಜ್ ಲಿಮಿಟ್ ಕೊಡಲಾಗಿದೆ. ಅದರಲ್ಲಿ ಅರ್ಥ ನಿಮಗೆ 18 ವರ್ಷದಿಂದ 33 ವರ್ಷ ಒಳಗಡೆ ನೀವು ಯಾವಾಗಲೂ ಕೂಡ ಯಾರು ಇದ್ರೆ ಅಪ್ಲಿಕೇಶನ್ ಹಾಕೊಬೋದು. 10th ಪಾಸ್ ಆಗಿದ್ರೆ ಸಾಕು. ಅದರಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್ ಎರಡು ಕೂಡ ನಡೆಯುತ್ತೆ, ಸಮಸ್ಯೆ ಏನಿಲ್ಲ. ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಇದೆ, ಅದು 5 years ಫಾರ್ SC ಆ್ಯಂಡ್ STಗೆ, 3 years ಫಾರ್ OBC ಕ್ಯಾಂಡಿಡೇಟ್ಸ್ಗಳಿಗೆ ಕೊಡಲಾಗಿದೆ. ಅಂದರೆ 33 ಆದಮೇಲೂ ಕೂಡ 5 years, 33 + 5 38 ಆಗುತ್ತೆ. ಜೊತೆಗೆ OBCಗೆ 33 + 3 36 ತನಕ ಕೂಡ ಅಪ್ಲಿಕೇಶನ್ ಹಾಕೊಬಹುದು. ಬಾಕಿ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆ ಪೋಸ್ಟ್ ತಕ್ಕಂತೆ ನೀವು ಕ್ವಾಲಿಫೈ ಆಗಿರಬೇಕಾಗ್ತದೆ. ಯಾವ ಥರ ಹೈಟ್ ಏನಲ್ಲಿ ಎಲೆಕ್ಟ್ರಿಕಲ್ ಆಗಿರ್ಬೋದು ಅಥವಾ ಪ್ಲಂಬರ್ ಆಗಿರ್ಬೋದು, ಆ ಪೋಸ್ಟ್ ತಕ್ಕಂತೆ ನೀವು ಕ್ವಾಲಿಫಿಕೇಶನ್ ಶೋ ಮಾಡಿದ್ರೆ IT ಆಗಿದ್ರೆ ಅದರಲ್ಲಿ ನಿಮಗೆ ಎತ್ಕೊತಾರೆ. ಹಾಗಾದ್ರೆ ನೋಡೋಣ ರೈಲ್ವೆ ಗ್ರೂಪ್ ಡಿ PET ಹೇಗಿರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಹೇಗಿರುತ್ತೆ ಅನ್ನೋದನ್ನ. ಇದು ಬಹಳ ಮುಖ್ಯ. ಇದು ಕೂಡ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ ಡಿಫ್ರೆಂಟ್ ಏನಂತ ತಿಳ್ಕೊಳ್ಳೋಣ. ಮೇಲ್ ಕ್ಯಾಂಡಿಡೇಟ್ಗೆ should be able to lift and carry 35 kg of weight for a distance of 100 meters in 2 minutes in one chance without putting the weight down. ಇಲ್ಲಿ ಅರ್ಥ 35 kg ಭಾರವನ್ನು ಎತ್ಕೊಂಡು 100 ಮೀಟರ್ನ 2 ನಿಮಿಷದಲ್ಲಿ ಓಡಬೇಕು. ಇಲ್ಲೂ ಕೂಡ ಇಡೋಂಗಿಲ್ಲ, ಇಲ್ಲ ಇಟ್ಟರೆ ಅಲ್ಲಿಗೆ ಅವರು ಫೇಲ್ ಆಗ್ತಾರೆ. ಹಿಡಿದಂತೆ 100 ಮೀಟರ್ನ 35 kg ಭಾರನ ಹೊತ್ಕೊಂಡು ಓಡಬೇಕು. ಅದು 2 ನಿಮಿಷ ಒಳಗಡೆ ಬರಬೇಕಾಗ್ತದೆ. ಒಂದು ಮತ್ತೊಂದು ಏನಪ್ಪ ಅಂದರೆ ಶುಡ್ ಬಿ ಅಬಲ್ ಟು ರನ್ ಫಾರ್ ಎ ಡಿಸ್ಟೆನ್ಸ್ ಆಫ್ 1000 meters in 4 minutes and 15 seconds ಒನ್ ಚಾನ್ಸ್. ಒಂದೇ ಒಂದು ಚಾನ್ಸ್ ಸಿಗುತ್ತೆ. 1000 ಮೀಟರ್, 1000 ಮೀಟರ್ ಅಂದರೆ 1 ಕಿಲೋಮೀಟರ್ನ ನೀವು 4 ನಿಮಿಷ 15 ಸೆಕೆಂಡ್ ಒಳಗಡೆ ಓಡಬೇಕು. ಒಂದೇ ಚಾನ್ಸ್ ಸಿಗೋದು, ಮತ್ತೊಮ್ಮೆ ಚಾನ್ಸ್ ಸಿಗಲ್ಲ. ಇದು ಮೇಲ್ಗೆ ಎರಡಿರೋಂಥದ್ದು. ಒಂದು 35 kg ಭಾರವನ್ನು ಎತ್ಕೊಂಡು 100 ಮೀಟರ್ನ ಓಡಬೇಕು, ಅದು ಕೂಡ 2 ನಿಮಿಷ ಒಳಗಡೆ ಬರಬೇಕು. ಎಲ್ಲೂ ಕೂಡ ಆ ವೇಟ್ನ ಆ ತೂಕವನ್ನು ಕೆಳಗಡೆ ಇಡೋಂಗಿಲ್ಲ. ಎರಡನೇದು 1000 ಮೀಟರ್ 1 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು 4 ನಿಮಿಷದಿಂದ 15 ಸೆಕೆಂಡ್ ಒಳಗಡೆ. 4 ನಿಮಿಷ 15 ಸೆಕೆಂಡ್ ಒಳಗಡೆ ಬಂದರೆ ಅದ್ರಲ್ಲಿ ನೀವು ಕ್ವಾಲಿಫೈ ಆಗ್ತೀರಾ. ಆದರೆ ಫಿಮೇಲ್ಗೆ ಏನಪ್ಪ, ಹೆಣ್ಮಕ್ಳುಗಳಿಗೆ
ಶುಡ್ ಬಿ ಅಬಲ್ ಟು ಲಿಫ್ಟ್ ಆ್ಯಂಡ್ ಕ್ಯಾರಿ 20 kgs. ಇವ್ರಿಗೆ 20 kg ಇರುತ್ತೆ, ಮೇಲ್ಗೆ 35 kg, ಫಿಮೇಲ್ಗೆ 20 kg ತೂಕ ಇರ್ತದೆ. ವೆಯ್ಟ್ ಫಾರ್ ಎ ಡಿಸ್ಟೆನ್ಸ್ ಆಫ್ 100 ಮೀಟರ್ 100 ಮೀಟರ್ ಇರ್ತದೆ. 2 ನಿಮಿಷ ಒಳಗಡೆ ಬರಬೇಕಾಗ್ತದೆ. ಇಲ್ಲೂ ಕೂಡ ಇಡಂಗಿಲ್ಲ, ಇಟ್ಟರೆ ಅಲ್ಲಿ ಫೇಲ್ ಆಗ್ತೀರಾ. ನೆಕ್ಸ್ಟ್ ಇರುವಂಥದ್ದು ಶುಡ್ ಬಿ ಅಬಲ್ ಟು ರನ್ ಫಾರ್ ಎ ಡಿಸ್ಟೆನ್ಸ್ ಆಫ್ 1000 ಮೀಟರ್ ಇನ್ 5 minutes and 40 seconds ಇನ್ 1 ಚಾನ್ಸ್. 1000 ಮೀಟರ್ ಇವ್ರಿಗೂ ರನ್ನಿಂಗ್ ಇರುತ್ತೆ, ಅದ್ರ ಟೈಮ್ ಅವ್ರಿಗೆ ಜಾಸ್ತಿ ಕೊಡಲಾಗ್ತಾ ಇದೆ. ಅಂದರೆ 5 ನಿಮಿಷ 40 ಸೆಕೆಂಡ್ ಒಳಗಡೆ 1000 ಮೀಟರ್ ರನ್ನಿಂಗ್ ಮಾಡಬೇಕಾಗ್ತದೆ. ಇದು ಅವ್ರಿಗೆ PET ಇರುವಂಥದ್ದು. ಹಾಗಾದರೆ ಕ್ವಾಲಿಫಿಕೇಷನ್ ಏನಪ್ಪ ಬೇಕು? 10th ಪಾಸ್ ಆಗಿರಬೇಕು ಇವರಿಗೆ. ಯಾರಿಗೆ? ಸೊ ಟ್ರ್ಯಾಕ್ ಮೇಂಟೈನ್ ಇಂಥವ್ರಿಗೆ ಕ್ವಾಲಿಫಿಕೇಷನ್ 10th ಪಾಸ್ ಆಗಿರಬೇಕು. ಯಾರಾದರೂ ಟೆಕ್ನಿಕಲ್ ಆಗಿ ಅವರು ಬೇರೆ ಪೋಸ್ಟ್ಗೆ ಹೋಗ್ತಾವ್ರೆ ಅಂದರೆ, ಎಲೆಕ್ಟ್ರಿಕಲ್ ಪ್ಲಂಬರ್ ಈ ಥರ ಹೋಗ್ತಾರಂದ್ರೆ ಅವರು ಅದ್ರ ತಕ್ಕನಿಗೆ ಅವರು ITI ಆಗಿರಬೇಕಾಗ್ತದೆ. ಹಾಗಾದರೆ ನೆಕ್ಸ್ಟ್ ನೋಡೋಣ. ಸೊ ಇದರಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ? ಎಕ್ಸಾಮ್ ಪ್ಯಾಟರ್ನ್ ಬಹಳ ಮುಖ್ಯ. ಎಕ್ಸಾಮ್ ಪ್ಯಾಟರ್ನ್ ನೋಡೋಣ. ರೈಲ್ವೆ ಗ್ರೂಪ್ D 2024 CBT ಎಕ್ಸಾಮ್ ಸಿಲೆಬಸ್ ಏನಿದೆ, ಸಬ್ಜೆಕ್ಟ್ ಜನರಲ್ ಸೈನ್ಸ್ ಇರುತ್ತೆ. 25 ಕ್ವಶನ್ಸ್, ಈಚ್ ಕ್ವಶನ್ 1 ಮಾರ್ಕ್ ಇರ್ತದೆ. 24 ಕ್ವಶನ್ಗೆ 25 ಮಾರ್ಕ್ಸ್ ಕೊಡ್ತಾರೆ. ಮ್ಯಾಥ್ಸ್ 25 ಕ್ವಶನ್ 25 ಮಾರ್ಕ್ಸ್. ರೀಸನಿಂಗ್ ಆ್ಯಂಡ್ ಇಂಟೆಲಿಜೆನ್ಸ್ 30 ಕ್ವಶನ್ಸ್ 30 ಮಾರ್ಕ್ಸ್. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೈರ್ಸ್ CA ಕರೆಂಟ್ ಅಫೈರ್ಸ್ 20 ಕ್ವಶನ್ಸ್ 20 ಮಾರ್ಕ್ಸ್ ಇರ್ತದೆ. ಈ ನೋಟಿಫಿಕೇಶನಲ್ಲಿ ಸ್ವಲ್ಪ ತಪ್ಪು ಮಾಡಿದ್ದಾನೆ. ಇದರಲ್ಲಿ ಕ್ವಶನ್ 20 ಕೊಟ್ಟು ಮಾರ್ಕ್ಸ್ 50 ಕೊಟ್ಟಿದ್ದಾನೆ. ಟೋಟಲ್ ಮಾರ್ಕ್ಸಲ್ಲಿ 100 ಕೊಟ್ಟಿರ್ತಾನೆ. ನೋಟಿಫಿಕೇಶನ್ ಸ್ವಲ್ಪ ಚೇಂಜ್ ಆಗಿದೆ, ಬಟ್ ಅದು 20 ಕ್ವಶನ್ಸ್ 20 ಮಾರ್ಕ್ಸ್ ಇರುತ್ತೆ. ಅದರರ್ಥ 100 ಕ್ವಶನ್ಸ್ 100 ಮಾರ್ಕ್ಸ್ ಇರ್ತದೆ. ಇದರಲ್ಲಿ ಹೆಚ್ಚು ಕೊಟ್ಟಿರೋಂಥ ಕ್ವಶನ್ಸು ನಿಮಗೆ ರೀಸನಿಂಗ್ ಆ್ಯಂಡ್ ಇಂಟೆಲಿಜೆನ್ಸಲ್ಲಿ ಕೊಟ್ಟಿದ್ದಾನೆ. ಅದು ತಯಾರಿ ಆಗಬೇಕಾಗ್ತದೆ. ಟೋಟಲ್ ಆಫ್ ಟೈಮ್ ಏನಪ್ಪ ಇದೆ ಅಂತಂದರೆ 90 ಮಿನಿಟ್ಸ್, 1.5 ಗಂಟೆಗಳ ಕಾಲ ನಿಮ್ಗೆ ಟೈಮ್ ಇರುತ್ತೆ. ಅದರಲ್ಲಿ 90 ಮಿನಿಟ್ಸ್ ಟೈಮ್ ಕೊಟ್ಟಿದ್ರೆ ನೆಗೆಟಿವ್ ಇರುತ್ತಾ? ಹೌದು, ನೆಗೆಟಿವ್ ಇರುತ್ತೆ. 1/3. ಅದರರ್ಥ ಒಂದು ನೆಗೆಟಿವ್ ಹಾಕಿದ್ರೆ 0.35 ಮಾರ್ಕ್ಸ್ ಕಟ್ಟಾಗುತ್ತೆ. 3 ಕ್ವಶನ್ನ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಕಟ್ಟಾಗುತ್ತೆ. ನೆಗೆಟಿವ್ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಹಾಕಿದ್ರು ಕೂಡ ನೋಡಾಕಿ. ಓಕೆ. ನೆಕ್ಸ್ಟ್ ಇದರಲ್ಲಿ ಗ್ರೂಪ್ D ಪೇ ಸ್ಕೇಲ್ ಏನಪ್ಪ ಇರುತ್ತೆ ಅನ್ನೋದು ಅಂದರೆ, ಸ್ಟಾರ್ಟಿಂಗ್ ಇವರಿಗೆ ಸ್ಯಾಲ್ರಿ 7th ಪೇ ಕಮಿಷನ್ ಪ್ರಕಾರ 18,000 ಶುರು ಆಗುತ್ತೆ. 18,000 ಅವ್ರಿಗೆ ಪೇ ಶುರು ಆಗುತ್ತೆ, ಸ್ಯಾಲ್ರಿ ಶುರು ಆಗ್ತದೆ. ಇದು 7th ಪೇ ಕಮಿಷನ್ ರೂಲ್ಸ್ ಪ್ರಕಾರ. ಅದು ಬಿಟ್ಟರೆ ರೈಲ್ವೆ ಗ್ರೂಪ್ ಡಿಪಾರ್ಟ್ಮೆಂಟ್ನಲ್ಲಿ ಕೊಟ್ಟಿರುವಂಥದ್ದು ಸೆಲೆಕ್ಷನ್ ಪ್ರೊಸೆಸ್ ಏನಪ್ಪ ಇರುತ್ತೆ ಅಂತ ಹೇಳಿದ್ರೆ, ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮೇ ಆಗೋದು. ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗುತ್ತೆ, ಅದು ಮ್ಯಾನ್ಯಲ್ ಆಗಲ್ಲ. ಇದು ನಿಮಗೆ ಆಲ್ರೆಡಿ ತಿಳಿಸಿದ್ದೀವಿ. PET ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ತದನಂತರ ಅವರಿಗೆ ಮೆರಿಟ್ ಲಿಸ್ಟಲ್ಲಿ ಅನೌನ್ಸ್ ಮಾಡ್ತಾರೆ. ಸರ್, ಹಾಗಾದರೆ ಅಪ್ಲಿಕೇಶನ್ ಫೀಸ್ ಹೇಗಿರುತ್ತೆ? ನಾನು ಆಲ್ರೆಡಿ ರೈಲ್ವೆ ಪೊಲೀಸ್ ಫೋರ್ಸ್ನಲ್ಲಿ ಅದರಲ್ಲಿ ಕೇವಲ 100 ರೂಪಾಯಿ ಇತ್ತು. OBC ಆ್ಯಂಡ್ ಜನರಲ್ಗೆ, SC ST ಅವರಿಗೆ 0 ಇತ್ತು. ಅವ್ರಿಗೆ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಯಾವುದೇ ರೀತಿ ಫೀಸ್ ಇರಲಿಲ್ಲ. ಆದರೆ ಇದರಲ್ಲಿ ಕೊಟ್ಟಿದ್ದಾನೆ SC ST PWD ಇವ್ರಿಗೆಲ್ಲರೂ ಕೂಡ 250 ರೂಪಾಯಿ, 250 ರೂಪಾಯಿ ಆನ್ಲೈನ್ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಿದ್ರೆ. ಫಾರ್ ಆಲ್ ಅದರ್ಸ್ ಬಾಕಿಯವ್ರಿಗೆಲ್ಲ 500 ರೂಪಾಯಿ, 500 ರೂಪಾಯಿನ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಿದ್ರೆ ಸೊ ಫೀಸ್ನ ಪೇ ಮಾಡಬೇಕಾಗುತ್ತೆ. ಇವತ್ತು ಕೊಟ್ಟಂಥ ಸನಿಕಡ ಮೈಸೂರಿನ ಈ ಒಂದು ವಿಡಿಯೋ ಬಹಳಷ್ಟು ಮಕ್ಕಳಿಗೆ ಅನುಕೂಲ ಆಗಿರ್ತದೆ. ಇದು ಕೇವಲ ಕರ್ನಾಟಕಕ್ಕೆಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುತ್ತೆ. ನಾನು ಕೊಡ್ತಾರಂಥದ್ದು ಕನ್ನಡದಲ್ಲಿ ಮಾಹಿತಿ ಕೊಡ್ತಾರಿಂದ ಕನ್ನಡ ಮಕ್ಕಳಿಗೆ ಬಹಳಷ್ಟು ಹೆಲ್ಪ್ ಆಗಿರ್ತದೆ. ಜೊತೆಗೆ ಹಿಂದಿನಲ್ಲೂ ಕೂಡ ಇಂಪಾರ್ಟೆಂಟ್ ವರ್ಡ್ಗಳನ್ನ ಹೇಳ್ಬಿಡ್ತೀನಿ. ಯಾಕೆಂದರೆ ಕೆಲವು ಮಕ್ಕಳುಗಳು ಕೇಳ್ಕೊಬೋದು, ಸರ್ ಹಿಂದಿನಲ್ಲೂ ಹೇಳಿದ್ರೆ ನಮಗೂ ಅರ್ಥ ಆಗ್ತಿತ್ತಲ್ಲ, ಮಹಾರಾಷ್ಟ್ರದವರು, ಹರಿಯಾಣದವರು, ರಾಜಸ್ಥಾನದವರೆಲ್ಲ ಹಿಂದಿನಲ್ಲಿ 4 ಮಾತು ಹೇಳ್ಬಿಡ್ತೀನಿ ಅವ್ರಿಗೂ अर्थ ಆಗಲಿ. सो कैंडिडेट्स जो 10th पास हुआ है, ITI की है, उनके लिए बहुत अच्छा एक मौका मिला है. वो मौका क्या है? रेलवे डिपार्टमेंट में D ग्रुप का अंदर 1,03,769 वैकेंसीज दिया है. ये जनवरी में एप्लीकेशन शुरू हो जाएगा. ऑनलाइन थ्रू आप एप्लीकेशन डाल सकते हैं. इसमें नंबर ऑफ डिपार्टमेंट, नंबर ऑफ पोस्ट अलग अलग है. टोटल 17 पोस्ट अलग है. उसमें आप एप्लीकेशन डलवा सकता है. एप्लीकेशन डाल के आप भी इसमें एलिजिबल हो सकते हो. उसमें भी आपका टोटल अलग अलग जोन है, जैसे सेंट्रल रेलवे है, नॉर्दर्न रेलवे, ईस्टर्न रेलवे, वेस्टर्न रेलवे, सदर्न रेलवे है. इस तरह सबको लिए वैकेंसी दी गई है. कोई इसमें इंटरेस्टेड है तो आप एप्लीकेशन डलवा सकते हैं. एप्लीकेशन डाल के आप इसमें तैयारी हो सकते हैं. और इसके लिए 10th पास का होना ज़रूरत है. और इसके PET होगा. PET में ऑलरेडी मैं कन्नड़ में बताया हूँ, हुई है आपको 100 मीटर रनिंग 35 kg वेट लेके भागना पड़ता है 2 मिनट का अंदर. और दूसरा है 1000 मीटर रनिंग दौड़ना पड़ता है 4 मिनट 15 सेकंड का अंदर. और फीमेल के लिए, मेल के लिए बताया हूँ, फीमेल के लिए वही 20 kg वेट लेके भागना पड़ता है 2 मिनट का अंदर.
100 मीटर और 1000 मीटर भागना पड़ता है 5 मिनट 40 सेकेंड के अंदर। इस तरह उनके लिए टेस्ट लिया जाएगा और ऑनलाइन इनका एग्जाम लिया जाएगा, ऑनलाइन कंप्यूटर बेस्ड एग्जाम ही चलेगा। सो इसके लिए जो एलिजिबल है, जो तैयारी है, आप तैयार कर सकते हैं। लाखों वैकेंसी छोड़ा है, ये बहुत अच्छा मौका है, सब इसका फायदा उठाइए। हमारा सैनिक अकेडमी मैसूर की तरफ से दिया हुआ है वीडियो आप सबके लिए बहुत लाभ होगा, ये मैं समझता हूँ। ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಸೈನಿಕರ ಮೈಸೂರು ವತಿಯಿಂದ ಕೊಟ್ಟಂಥ ಈ ವಿಡಿಯೋ ಬಹಳಷ್ಟು ಅನುಕೂಲ ಆಗಿತ್ತು ಅಂತ ಭಾವಿಸ್ತೀನಿ। ಹಾಗಾದರೆ ಇನ್ನಷ್ಟು ಯೂಸ್ಗಳಿಗೆ ಹೆಲ್ಪ್ ಆಗಲಿ ಈ ವಿಡಿಯೋನ ಶೇರ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಆಗಿ। ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್।